ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಲೋಕಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಉದ್ದೇಶಿಸಿ ಭಗವಂತ್ ಖೂಬಾ ಅವರು ಮಾತನಾಡಿದರು. ದೇಶದಲ್ಲಿರುವ ಕಾಂಗ್ರೆಸ್ ಪಕ್ಷ ಇವತ್ತು ಅಳಿವಿನಂಚಿನಲ್ಲಿ ಇದೆ. ಅದರಂತೆ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಚುನಾವಣಾ ಪೂರ್ವದಲ್ಲಿ ಸೀರೆ ಹಂಚುವುದನ್ನ, ಹಣ ಹಂಚುವುದನ್ನ 10 ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ ಹಾಕಿಸಿದ್ರು. ಕೂಲಿ ಕೊಟ್ಟಿ ಮಗನ ಫೋಟೋ ಇರುವ ಕ್ಯಾಲೆಂಡರ್ ಹಂಚುವುದನ್ನ ಮಾಡಿದ್ರು. ಈಗ ಇಡೀ ಬೀದರ್ ಜಿಲ್ಲೆಯನ್ನ ದಿವಾಳಿ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ತಂದೆ ಮಗನ ನಡುವೆ ಸುಳ್ಳು ಹೇಳುವ ಸ್ಪರ್ಧೆ ಏರ್ಪಡಿಸಿದಂತಾಗಿತ್ತು. ತಂದೆ ಎಷ್ಟು ಸುಳ್ಳು ಹೇಳ್ತಾರೆ, ಮಗ ಎಷ್ಟು ಸುಳ್ಳು ಹೇಳ್ತಾರೆ ಎನ್ನುವಂತ ಕಾಂಪಿಟೇಷನ್ ಇತ್ತು. ಸುಳ್ಳು ಹೇಳುವುದರಲ್ಲಿ ತಂದೆಗಿಂತ ಮಗ ನಿಸ್ಸೀಮರು. ಬಾಪ್ ನಂಬರಿ ಹೈತೋ ಬೇಟಾ 10 ನಂಬರಿ ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ಈ ಮೂಲಕ ನನಗೆ ಸವಾಲು ಹಾಕಿದ ಸಾಗರ್ ಖಂಡ್ರೆ ಮೊದಲಿಗೆ ತಮ್ಮ ತಂದೆ ಮಾಡಿದ ಕರ್ಮಕಾಂಡಗಳ ಬಗ್ಗೆ ಪ್ರಶ್ನೆ ಕೇಳಲಿ. ಇನ್ನು ಸಾಗರ್ ಖಂಡ್ರೆ ಹುಟ್ಟಿರ್ಲಿಕ್ಕಿಲ್ಲ, ಆವಾಗಿನಿಂದಲೇ ಖಂಡ್ರೆ ಕುಟುಂಬದ ಮೇಲೆ ಅನೇಕ ಆರೋಪಗಳಿವೆ, ಅದರ ಬಗ್ಗೆ ಮೊದಲು ಕೇಳಿ ಎಂದರು. 65 ವರ್ಷಗಳಿಂದ ಭಾಲ್ಕಿಯಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ಗೆ ಹಿಂದುಳಿದ ಪಟ್ಟಿ ಬಂದಿರುವುದಕ್ಕೆ ಆ ಖಂಡ್ರೆ ಕುಟುಂಬದ ರಾಜಕಾರಣವೇ ಕಾರಣವಾಗಿದೆ ಎಂದು ಆರೋಪ ಮಾಡಿದ್ರು. ನನ್ನ ಸಾಧನೆ ಬಗ್ಗೆ ಪದೇ ಪದೇ ಕೇಳುವ ಈಶ್ವರ ಬಿ ಖಂಡ್ರೆ, ಸಮಯ ತೆಗೆದುಕೊಂಡು ನಿಮ್ಮ ಮುಖ್ಯಮಂತ್ರಿಯನ್ನ ಕರೆದುಕೊಂಡು ಬನ್ನಿ. ನೀವು ಹಾಗೂ ನಿಮ್ಮ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ತಂದಿರುವ ಯೋಜನೆಗಳ ಬಗ್ಗೆ ತೋರಿಸ್ತೇನೆ, ಮಾಹಿತಿ ನೀಡ್ತೇನೆ ಎಂದರು. ಭಾಲ್ಕಿಯಲ್ಲಿ ದಲಿತ ವಕೀಲ ಕುಂದೆ ಎನ್ನುವವರ ಹತ್ಯೆ ನಿಮ್ಮ ಮನೆ ಅಂಗಳದಲ್ಲಿ ಯಾಕಾಯಿತು? ನಿಮ್ಮ ಖಂಡ್ರೆ ಕುಟುಂಬದ ಮೇಲೆ ದಲಿತ ವಕೀಲರ ಹತ್ಯೆ ಆರೋಪ ಯಾಕಿದೆ ಎನ್ನುವಂಥದ್ದನ್ನ ಸಾಗರ್ ಖಂಡ್ರೆ ಅವರು ಪ್ರಶ್ನೆ ಕೇಳಲಿ ಎಂದು ಸಾಗರ್ ಖಂಡ್ರೆ ಅವರಿಗೆ ಸವಾಲು ಹಾಕಿದರು. ಬರೀ ಅಷ್ಟೇ ಅಲ್ಲ, ಸುರೇಶ್ ಖೇಡಿ ಎನ್ನುವ ವ್ಯಕ್ತಿಯು ನಿಮ್ಮ ಮನೆ ಅಂಗಳದಲ್ಲಿ ಜೀವ ಬಿಟ್ಟಿದ್ದಾರೆ. ತಂದೆಯ ಮೇಲೆ FIR ಕೂಡ ಆಗಿರುವುದು ಜಾಹೀರಾತಾಗಿದೆ. ಇದರ ಬಗ್ಗೆ ಮೊದಲು ಅವರಿಗೆ ಪ್ರಶ್ನೆ ಕೇಳಿ ಜನತೆಗೆ ಸ್ಪಷ್ಟನೆ ನೀಡಲಿ ಎಂದು ಸವಾಲು ಹಾಕಿದರು. ವಕೀಲರಾದ ನೀವು ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಅನುಭವ ಇದೆ ಅಂತ ಹೇಳ್ತಾ ಇದ್ದರು. ಆ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಈಶ್ವರ್ ಖಂಡ್ರೆ ಅವರಿಗೆ 5 ಲಕ್ಷ ದಂಡ ಯಾಕೆ ವಿಧಿಸಿದೆ ಎನ್ನುವುದನ್ನ ಜನತೆಗೆ ಸ್ಪಷ್ಟನೆ ನೀಡಲಿ ಎಂದರು. ಇಷ್ಟೆಲ್ಲ ಆರೋಪ ಇರುವ ನೀವುಗಳು ಯಾವ ಪುರುಷಾರ್ಥಕ್ಕೆ ಸೇವೆ ಮಾಡಲು ಬರ್ತಾ ಇದ್ದೀರಿ ಎಂದು ಪ್ರಶ್ನೆ ಮಾಡಿದರು. ನಿಮ್ಮ ಕುಟುಂಬದ ಭ್ರಷ್ಟಾಚಾರ 65 ವರ್ಷಗಳಿಂದ ಇವೆ. ಇತಿಹಾಸದಲ್ಲಿ DCC ಬ್ಯಾಂಕ್ ಮೇಲೆ ರೇಡ್ ಆಗಿರುವುದು ಇದೇ ಮೊದಲು. ಅದು ನೀವು ಮಾಡಿದ ಕರ್ಮಕಾಂಡ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಭಗವಂತ್ ಖೂಬಾ ಅವರು ಮಾತನಾಡಿ ತಿಳಿಸಿದರು. ಇನ್ನು ಫಸಲ್ ವಿಮಾ ಯೋಜನೆಯ ಮಾಹಿತಿ ಇಲ್ಲದ ಪಾಪ ಹುಡುಗ ಸಾಗರ್ ಖಂಡ್ರೆ ಬೆಂಗಳೂರಿನ ಕ್ರಿಸ್ಟ್ ಕಾಲೇಜಿನಲ್ಲಿ ಐಷಾರಾಮಿಯ ವಿದ್ಯಾರ್ಥಿ ಜೀವನ ಕಳೆದ ಅವರಿಗೆ ರೈತರ ಕಷ್ಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದ್ರೆ ಅದು ನಗುವಿನ ವಿಷಯವಾಗಿದೆ. ಇನ್ನು ಈಶ್ವರ ಖಂಡ್ರೆ ಅವರೇ ಕಳೆದ 9 ವರ್ಷದಲ್ಲಿ ಜಿಲ್ಲೆಯ 2 ಲಕ್ಷಕ್ಕೂ ಅಧಿಕ ಕಾಲು ಜನರ ರೈತರ ಖಾತೆಗೆ ನೇರವಾಗಿ 12 ಕೋಟಿ ಹಣ ಜಮಾ ಮಾಡಿದ್ದೇವೆ. ಇದು ನಮ್ಮ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಒಂದು ಕೊಡುಗೆಯಾಗಿದೆ ಎಂದು ತಿಳಿಸಿದರು. 10 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೋಟಿಗೂ ಅನುದಾನವನ್ನ ಜಿಲ್ಲೆಗೆ ಕೇಂದ್ರದ ಯೋಜನೆಗಳನ್ನು ಮುಟ್ಟಿಸಿದ್ದೇನೆ. 4 ಪಟ್ಟು ಮೂಲಭೂತ ಸೌಕರ್ಯ ಕಲ್ಪಿಸಿದ್ದೇನೆ. 2014ರ ನಂತರ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಕೆಲಸ ವೇಗಗತಿಯಲ್ಲಿ ಸಾಗ್ತಾ ಇದೆ. ಮುಂಬರುವ ವರ್ಷಗಳಲ್ಲಿ ಬೀದರ್ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಪಟ್ಟಿಯಲ್ಲಿ ಸೇರುವಂತೆ ಮಾಡುತ್ತೇನೆ ಎಂದು ನನ್ನ ಗ್ಯಾರಂಟಿ ನೀಡುವುದಾಗಿ ಈ ಮೂಲಕ ಮಾತನಾಡಿ ಭರವಸೆಯನ್ನ ವ್ಯಕ್ತಪಡಿಸಿದರು. ಇದು ದೇಶದ ಚುನಾವಣೆ, ಮೋದಿಯವರ ಕೈ ಬಲಪಡಿಸುವ ಚುನಾವಣೆ. ಹಾಗಾಗಿ ಮರಾಠ ಸಮುದಾಯದ ಬಾಂಧವರು ಸ್ವತಂತ್ರ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ನಿಲ್ಲಿಸಬೇಡಿ. ಇದರಿಂದ ಬಿಜೆಪಿ ಪಕ್ಷಕ್ಕೆ ನುಕ್ಸಾನ್ ಆಗುತ್ತದೆ ಹೊರತು ಇನ್ನೇನೂ ಅಲ್ಲ. ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತದೆ. ಹಾಗಾಗಿ ದಯಮಾಡಿ ಮರಾಠ ಸಮುದಾಯದವರು ನಿಮ್ಮ ಸಮುದಾಯದ ಸ್ವತಂತ್ರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಡಿ. ಏನೇ ಮನಸ್ತಾಪಗಳಿದ್ರೂ ಕೂಡ ಅದನ್ನ ಕುಳಿತುಕೊಂಡು ಬಗೆಹರಿಸಿಕೊಳ್ಳೋಣ ಎಂದು ಈ ಮೂಲಕ ಮರಾಠ ಸಮುದಾಯದ ಒಂದು ಮುಖಂಡರಿಗೆ ಮನವಿ ಮಾಡಿದ್ರು. ಇನ್ನು ಮರಾಠ ಸಮುದಾಯದ ಅಭಿವೃದ್ಧಿಗೆ ನಾನು ಯಾವಾಗಲೂ ಕೂಡ ಬದ್ಧನಾಗಿದ್ದೀನಿ ಎಂದು ಈ ಮೂಲಕ ಭರವಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮಾಜಿ ಸಚಿವರು, JDS ಮುಖಂಡರಾದ ಬಂಡೆಪ್ಪ ಕಾಶಂಪುರಿ, ಉಮಾಕಾಂತ್ ನಾಗಮಾರ್ಪಳ್ಳಿ, ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಶಾಸಕ ಶರಣು ಸಲಗರ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಶಾಸಕ ಸಿದ್ದು ಪಾಟೀಲ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಚಿಂಚೋಳಿಯ ಶಾಸಕ ಹಾಗೂ ಮಲ್ಲಿಕಾರ್ಜುನ್ ಖೂಬಾ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ MG ಮೂಳೆ, ಅವಿನಾಶ್ ದಾದಾ, DK ಸಿದ್ದರಾಮ್, ಬಾಬು ವಾಲಿ, ಬಾಬುರಾವ್ ಮದಕಟ್ಟಿ, ಶಿವಾನಂದ ಮಂಡಾಳ್ಕರ್, ಈಶ್ವರ್ ಸಿಂಗ್ ಠಾಕೂರ್, ಹರ್ಷಾನಂದ್, ಬಾಬುರಾವ್ ಕಾರ್ಬಾರಿ, ಅರ್ಹಂತ್ ಸಾವಡೆ, ಶಶಿ ಹೋಸಳ್ಳಿ, ರಮೇಶ್ ಪಾಟೀಲ್ ಸೋಲ್ಪುರ್ ಸೇರಿದಂತೆ ಬಿಜೆಪಿ ಹಾಗೂ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶದಲ್ಲಿರುವಂತಹ ಕಾಂಗ್ರೆಸ್ ಇವತ್ತು ಅಂಚಿನಲ್ಲಿದೆ. ಅದೇ ರೀತಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಇದೇ ಈಶ್ವರ್ ಖಂಡ್ರೆ ಅವರು ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು, ಚುನಾವಣೆಯಲ್ಲಿ ದುಡ್ಡು ಹಂಚುವುದು,
ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಹೆದರಿಸುವುದು, ಚುನಾವಣೆ ಪೂರ್ವದಲ್ಲಿ 10 ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ಗಳನ್ನು ಹಾಕುವುದು, ಚುನಾವಣೆ ಪೂರ್ವದಲ್ಲಿ ಕೂಲಿ ಕೊಟ್ಟಿ ಮಗನ ಕ್ಯಾಲೆಂಡರ್ಗಳನ್ನು ಹಂಚುವುದು. ಇದು ಕಾಂಗ್ರೆಸ್ಸಿನ ದಿವಾಳಿ. ಇದು ಏನು? ಕಾಂಗ್ರೆಸ್ಸಿನ ದಿವಾಳಿತನ. ಅಷ್ಟೇ ಅಲ್ಲ, ತಂದಿ ಮಗನ ಮಾಡಬಾರ್ದು. ನಿನ್ಗೆ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳ್ತಾರೋ ಅನ್ನೋಂಥ ಸ್ಪರ್ಧೆನೇ ನಡೀತಾ ಇದೆ. ತಂದಿನ 100 ಪ್ರಶ್ನೆಗಳನ್ನ ನನ್ನನ್ನ ಕೇಳಿದರೆ, ಮಗ ಈಗಾದ್ರೂ ಕಣ್ಣು ತೆರೆದಾನ ರಾಜಕೀಯದಾಗ. 10 ವರ್ಷದ ನಂದೇನು ಅನುಭವಕರ ತಗೊಂಡಿಲ್ಲ. ಆದ್ರೆ ಅವರು ಕೂಡ ಸವಾಲನ್ನೇ ಎಸಿದಾರಂತೆ. ಸವಾಲ ಸಾಗರ್ ಅವರೇ, ನೀವು ಸವಾಲು ಎಸಬೇಕಾದ್ರೆ ಇನ್ನು ನೀವು ಹುಟ್ಟಿರ್ಲಿಲ್ಲ. ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ. ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನ ಕೇಳಿ. ಇವತ್ತು 65 ವರ್ಷದಿಂದ ನಿಮ್ಮ ಕುಟುಂಬ ಈ ಭಾಲ್ಕಿಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ. ಬೀದರ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ. ಘಂಟಾಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನನ್ನ ಸಾಧನೆ ಏನು? 10 ವರ್ಷದಲ್ಲಿ ನನ್ನ ಸಾಧನೆ ಏನು? फिर एक बार बोलता हूं, ईश्वर खंडरे, कान खोल के सुन लेना. तुम्हारा मुख्यमंत्री को लेके आना, 1 हफ्ता समय लेकर के 1 हफ्ते तक केंद्र सरकार के योजनाओं का यहाँ पर अनुष्ठान किया हुआ सारे के सारे साधन मैं आपको मुख्यमंत्री को दिखाऊंगा. ನಿಮಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಒಳ್ಳೆ ಮಾತಾಡ್ಲಿಕ್ಕೆ ನಿಮ್ಮ ಮನಸ್ಸು ಬಾಯಿ ಇಲ್ಲ. ನಿಮ್ಮಂಥವ್ರಿಗೆ ನನ್ನ ಸಾಧನೆಗಳನ್ನ ಕಾಣಿಸ್ಲಿಕ್ಕೆ ಹ್ಯಾಂಗ್ ಸಾಧ್ಯವಾಗ್ತದೆ? ಅಷ್ಟೇ ಅಲ್ಲ, ಇವತ್ತು ಆ ಒಂದು ಕುಟುಂಬದ ಮೇಲೆ ಕಳೆದ 65 ವರ್ಷದಲ್ಲಿ ಅನೇಕ ಕೊಲೆ ಆರೋಪಗಳಿದ್ದಾವೆ. ನಾವು ಹುಟ್ಟಿರ್ಲಿಕ್ಕೆಲ್ಲ ಗೊತ್ತಿರದು ಕೊಲೆ ಆರೋಪಗಳಿದ್ದಾವೆ. ಭಾಲ್ಕಿಯಲ್ಲಿ ಒಬ್ಬ ದಲಿತ್ ವಕೀಲ ಕುಂದೆ ಅಂಥವರ ಹತ್ಯೆ ಯಾರ ಅಂಗಳದಲ್ಲಿ ಆಯಿತು ಅನ್ನುವಂಥದ್ದನ್ನ ಸಾಗರ್ ಅವರೇ ನಿಮ್ಮ ತಂದೆಯವರಿಗೆ ಕೇಳಿ. ಜಿಲ್ಲೆಯ ಜನತೆಯ ದಲಿತ ಬಂಧುಗಳಿಗೆ ಇದರ ಉತ್ತರವನ್ನು ಕೊಡಿ. ಅಂದ್ರೆ ಏನು ಮಾಡಿದರೆ ನಿಮ್ಮ ಕುಟುಂಬದವರು ಅನ್ನುವಂಥದ್ದನ್ನ ನಿಮ್ಮನ್ನ ಗಮನಕ್ಕೆ ಬರ್ತದೆ. ಭಾಲ್ಕಿಯಲ್ಲಿ ದಲಿತ ವಕೀಲರಾದಂಥ ಕುಂದೆ ಅವರ ಹತ್ಯೆ ಆರೋಪ ಯಾರ ಮೇಲಿದೆ ನೀವೇ ಸ್ಪಷ್ಟೀಕರಣವನ್ನ ಕೊಡಬೇಕು ದಲಿತ ಬಾಂಧವರಿಗೆ. ಅಷ್ಟೇ ಅಲ್ಲ, ಸುರೇಶ್ ಖೇಡ್ ಅನ್ನೋರು ನಿಮ್ಮ ಮನೆ ಅಂಗಳದಲ್ಲೇ ಜೀವ ಬಿಟ್ಟಿದ್ದಾರೆ. ನಿಮ್ಮ ತಂದೆಯವರ ಮೇಲೆ FIR ಆಗಿ ಅಪ್ಸ್ಕೊಂಡಿದ್ದಂತ ಇತಿಹಾಸವಿದೆ. ಇದನ್ನ ಉತ್ತರ ಕೊಡಿ ಚುನಾವಣೆ ಪೂರ್ವದಲ್ಲಿ ಜನತೆಗೆ. ನೀವು ಹೇಳ್ತಿರಲ್ಲ ವಕೀಲರಿದ್ದೀರಿ ಅಂತ, ಯಾವ ಕೋರ್ಟ್ನಲ್ಲಿ ವಕೀಲಿತನೆ ಮಾಡ್ತೀನಿ ಅಂತ ನೀವು ಹೇಳಿದ್ರು ಸತ್ಯವು ಸುಳ್ಳು ಬೀದರ್ ಜಿಲ್ಲೆ ಜನತೆಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈಶ್ವರ್ ಖಂಡ್ರೆ ಅವರಿಗೆ 5 ಲಕ್ಷ ದಂಡ ಯಾಕೆ ಹಾಕಿದೆ ಅನ್ನುವಂಥದ್ದನ್ನ ಜಿಲ್ಲೆಯ ಜನತೆಗೆ ಹೇಳಬೇಕು. ನೀವು ಕೇಳಬೇಕು, ಜಿಲ್ಲೆಯ ಜನತೆಗೆ ಹೇಳಬೇಕು. ಇಂಥ ಗಂಭೀರವಾದಂತ ಆರೋಪಗಳು ನಿಮ್ಮ ಮೇಲಿದ್ದಾಗ ಅನಾವಶ್ಯಕ ನನ್ನ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ನೀವು ಸಾಮಾಜಿಕ ಸೇವೆಯನ್ನ ಮಾಡ್ತೀರ ಅನ್ನುವಂಥದ್ದನ್ನ ನನ್ನ ಪ್ರಶ್ನೆ ಅಲ್ಲ. ನಿಮ್ಮ ಕುಟುಂಬದ ಭ್ರಷ್ಟಾಚಾರ
65 ವರ್ಷಗಳಲ್ಲಿ ಅಷ್ಟಿಷ್ಟಲ್ಲ. ಕರ್ನಾಟಕದಲ್ಲಿ ಡೂಪ್ಲಿಕೇಟ್ ಬಸ್ ಟಿಕೆಟ್ ಯಾರ ಅವಧಿಯಲ್ಲಿ ಹಗರಣವನ್ನು ನಡೀತು ಅನ್ನುವಂಥದ್ದನ್ನ ನೀವೇ ಹೇಳಬೇಕು. ಜಿಲ್ಲೆಯ ಜನತೆಗೆ ಡೂಪ್ಲಿಕೇಟ್ ಬಸ್ ಟಿಕೆಟ್ ಕಳೆದ 70 ವರ್ಷದಿಂದ ಜಿಲ್ಲೆಯಲ್ಲಿ ಕಾರಂಜ ನೀರಾವರಿ ಯೋಜನೆ ನಡೀತಾನೆ ಇದೆ. ಇನ್ನೂ ಪೂರ್ಣ ಪ್ರಮಾಣದ ರೈತರ ಹೊಲಗೆ ನೀರು ಬರಲಿಲ್ಲ. ಆದರೂ ಕೂಡ ಪ್ರತಿ ವರ್ಷ ಕೆನಲ್ಲಿನ ರಿಪೇರಿ ನಡೀತಾ ಇರ್ತದೆ. ಯಾಕೆ ನಡೀತಿದೆ ಪ್ರತಿ ವರ್ಷ ಕೆನಲ್ಲಿನ ರಿಪೇರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ರೈತರಿಗೆ ನೀರಿಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಡ್ತಾ ಇಲ್ಲ. ಏನು ಇದು ನಿಮ್ಮ ರಾಜಕಾರಣ? ಅಷ್ಟೇ ಅಲ್ಲ, MGSSK ಫ್ಯಾಕ್ಟ್ರಿ ನಿಮ್ಮ ಕಾಕನದು ಅಧೀನದಲ್ಲಿ. ನಿಮ್ಮ ಕಾಕನವರು 2010ರಲ್ಲಿ ಇನ್ಕಮ್ ಟ್ಯಾಕ್ಸ್ SSC ಕೂಡ ಇರಲಿಲ್ಲ. ಆದ್ರೆ ಇವತ್ತಾ ಸಾವಿರಾರು ಕೋಟಿ ಒಡೆಯ ಎಲ್ಲಿಂದ ಬಂತು? ಇದು MGSSK ಹಣ ಪೋಲಾಯ್ತು, ರೈತರ ಕಬ್ಬಿನ ಹಣ ಪೋಲಾಯ್ತು. ನಿಮ್ಮ ಕಂಪೌಂಡ್ಗಳು ನಿಧಾನವಾಗಿ ಬೆಳೀತಾ ಹೋದು, ನಿಧಾನವಾಗಿ ಕರಿಕಲ್ಲಿನ ಬೆಳೀತಾ ಇತ್ತು. ಕರಿಕಲ್ಲಿನ ಕಂಪೌಂಡ್ಗಳು ಬೆಳೆದೋದು. ಅದೇ ರೀತಿ MGSSK ಕಾರ್ಖಾನೆಯ ಸಾಲ ಕೂಡ ಅಷ್ಟೇ ಬೆಳೀತಾ ಹೋಯಿತು. ಎಲ್ಲಿಂದ ನ್ಯಾಯ ಕೊಡ್ತೀರಾ ನೀವು? ಉತ್ತರ ಕೊಡಬೇಕು ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲ, ಇತಿಹಾಸದಲ್ಲಿ IT ರೇಡ್ ಆಗಿರೋದು ಇದೇ ಮೊದಲನೇ ಬಾರಿ. ಯಾಕಾಯ್ತು? ನಿಮ್ಮ ಕರ್ಮಕಾಂಡದ ಫಲ. ಮೋದಿ ಸರ್ಕಾರದಲ್ಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರು ಉಪ್ಪು ತಿಂತಿರೋ ನಾನು ಕೂಡ ನೀರು ಕುಡಿಸಲೇಬೇಕು. ಎರಡು ಮಾತಿಲ್ಲ. ಅಷ್ಟೇ ಅಲ್ಲ, ಇವತ್ತು ಅಷ್ಟು IT ರೇಡ್ ನಾನು ಮಾಡಿಸಿದ್ದೀನಿ ಅಂತ ಯಾರಾದರೂ ಮಾಡಿಸಿದ್ರೆ ಆಗತ್ತಾ? ಸ್ವಾತಂತ್ರ್ಯ ಸಂಸ್ಥೆಗಳು ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಸರ್ಕಾರಕ್ಕೆ ಮಾಹಿತಿ ಇರಲಾರ್ದ ಹಣವನ್ನ ಗಳಿಸ್ತಾರೋ, ಅವರ ಮೇಲೆ ಅವರದೇ ಆದಂತ ಮಾಹಿತಿಯಿಂದ ಇವತ್ತು ಮಾಡಿದರೆ ನಿಮ್ಮ ಕರ್ಮಕಾಂಡದ ಫಲವಾದ ಶ್ರುತಿಯನ್ನ ನೀವೇ ಅನುಭವಿಸಬೇಕಾಗ್ತದೆ. ಇವತ್ತು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ ರೈತ ವಿರೋಧಿಯೂ ಕೂಡ. ಪಾಪ ಹುಡುಗ ಫಸಲ್ ಬಿಮಾ ಯೋಜನೆ ಅಂತ ಗೊತ್ತಿಲ್ಲ. ಬೆಂಗಳೂರಿನ ಕ್ರಿಸ್ಟ್ ಕಾಲೇಜಿನಲ್ಲಿ ICRM ವಿದ್ಯಾರ್ಥಿ ಜೀವನ ಕಳೆದು ರೈತನ ಕಷ್ಟದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಒಂದು ರೀತಿಯಲ್ಲಿ ನಗೆಪಾಡಿಗಿದೆ. ಈಶ್ವರ್ ಖಂಡ್ರೆ ಅವರೇ ಕಳೆದ 9 ವರ್ಷಗಳಲ್ಲಿ ನನ್ನ ಜಿಲ್ಲೆಯ 2.25 ಲಕ್ಷದ ರೈತರ ಖಾತೆಗಳಿಗೆ ನೇರವಾಗಿ 1200 ಕೋಟಿ ಹಣವನ್ನು ನಾವು ಜಮೆಯನ್ನ ಮಾಡಿದ್ದೀವಿ. ಇದು ನಮ್ಮ ಮೋದಿ ಸರ್ಕಾರದ ಸಾಧನೆ. ನಿಮ್ಮ ಕಾಂಗ್ರೆಸ್ ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಕೊಡುವಂತ 4,000 ರೂಪಾಯಿ ಬಂದ್ ಮಾಡಿದ್ರಿ. ಬೊಮ್ಮಾಯಿ ಸರ್ಕಾರ ವಿದ್ಯಾನಿಧಿ ಕೊಡುವಂತದ್ದನ್ನ ಬಂದ್ ಮಾಡಿದ್ರಿ. ಈ ವರ್ಷ ಭೀಕರ ಬರಗಾಲ ಬಂದಿದೆ, ರೈತರು ಕಂಗಾಲಾಗಿದ್ದಾರೆ, ಬರಗಾಲ ಘೋಷಣೆ ಆಗಿದೆ. ಇಲ್ಲಿಯವರೆಗೆ ಪರಿಹಾರ ಕೊಡಲಿಲ್ಲ. ಈಶ್ವರ್ ಖಂಡ್ರೆ ಅವರೇ, ನೀವು 10 ತಿಂಗಳಿಂದ ರೈತರ ಸಮಸ್ಯೆಗಳನ್ನ ಒಂದೇ ಒಂದು ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ನಿಮ್ಮ ಸರ್ಕಾರ ಮಟ್ಟದಲ್ಲಿ ನೀವು ಚರ್ಚೆಯನ್ನ ಮಾಡಿದಂಥದ್ದಲ್ಲ. ಒಂದು ಖೂಬ ಏನು 10 ವರ್ಷದಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನ ತಂದು, ಮತ್ತೊಮ್ಮೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ, ನಮ್ಮ ಕಾರ್ಯಕರ್ತರೇ, 10 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನ ತಂದು
ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೆ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನ 100% ಮುಟ್ಟಿಸಿದ್ದೀವಿ ಮತ್ತು ಮೂಲಭೂತ ಸೌಕರ್ಯಗಳನ್ನ 65 ವರ್ಷದಲ್ಲಿ ಎಂದು ಜಿಲ್ಲೆಯನ್ನು ಕಂಡಿದ್ದಿಲ್ಲ. ಅದಕ್ಕಿಂತ 4 ಪಟ್ಟು 10 ವರ್ಷದಲ್ಲಿ ಮಾಡಿ ತೋರಿಸಿದ್ದೀವಿ. 2014 ಮುಂಚೆ ಬೀದರ ಜಿಲ್ಲೆ ಹಿಂದುಳಿದಂತಹ ಜಿಲ್ಲೆ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಟಲಿಕ್ಕೆ ಯಾರಾದರೂ ಕಾರಣ ಇದ್ರೆ ನಿಮ್ಮ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಅನ್ನುವಂಥದ್ದು ಘಂಟಾಘೋಷವಾಗಿ ಹೇಳ್ತೀನಿ. ಈಗ 2014 ನಂತರ ಬೀದರ ಜಿಲ್ಲೆ ಅಭಿವೃದ್ಧಿ ವೇಗಗತಿಯಲ್ಲಿ ಮುಂದೆ ಹೋಗ್ತಾ ಇದೆ. ನಾನು ವಿಶ್ವಾಸವನ್ನ ಕೊಡ್ತೀನಿ ನನ್ನ ಜಿಲ್ಲೆಯ ಜನತೆಗೆ, ಮುಂದಿನ 5 ವರ್ಷದಲ್ಲಿ ಬೀದರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿಸ್ತೀನಿ ಅನ್ನೋಂಥದ್ದನ್ನ ನನ್ನ ಗ್ಯಾರಂಟಿಯನ್ನ ಕೊಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ಸಿನವರು ಏನು ಒಳಗೆ ಸರಿ ಇಲ್ಲ. ನಿನ್ನೆ ನೋಡಿದೆ, ತಂದೆ ಮಕ್ಕಳು ಮೆರವಣಿಗೆ ತೆಗಿ ಕಾಲಕ್ಕ ಏನಪ್ಪ ಇದು ಫಜಿತಿ ಬಂತಿದ್ದು ನಮಗ, ನಮ್ಮ ಸೀನಿಯರಿಟಿ ಎತ್ತೋಯ್ತು. ಇಂಥವ್ರಿಗೆ ನಾವು ಇವತ್ತು ಇವರಿಗೆಲ್ಲ ಚುನಾವಣೆಯಲ್ಲಿ ಓಟ್ ಕೇಳಬೇಕಂತ ತಿರುಗಾಡ್ಬೇಕಾಗಿತ್ತಲ್ಲ, ಇದು ಸಾಧ್ಯ ಇಲ್ಲ ನಿಮ್ಮ ಮಧ್ಯದಲ್ಲಿ. ಅಷ್ಟೇ ಅಲ್ಲ, ಇವತ್ತು 10 ವರ್ಷದಲ್ಲಿ ಮಾಡಿದಂಥ ಸಾಧನೆಗಳು ಮತ್ತೆ ಮುಂದೆ ನಿಮಗೆ ವಿಶ್ವಾಸವನ್ನ ಕೊಡ್ತೀನಿ. ಮುಂದೆ ನಿಮ್ಮ ಆಶೀರ್ವಾದವನ್ನು ಪಡೆದು ವಿಶ್ವಾಸವನ್ನ ಕೊಡ್ತೀನಿ. 2047 ಭವ್ಯ ಮತ್ತು ದಿವ್ಯ ಭಾರತವನ್ನ, ಅದರ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೊಡುಗೆ ಕೂಡ ಪ್ರತಿಯೊಂದು ಜಿಲ್ಲೆ ಕೊಟ್ಟಷ್ಟು ನಮ್ಮ ಜಿಲ್ಲೆನೇ ಇರ್ತದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ಅನೇಕ ಸುಳ್ಳುಗಳನ್ನ ಹೇಳಿ, ಸುಳ್ಳು ಹೇಳೋದ್ರಲ್ಲಿ ತಂದೆ ಮಕ್ಕಳು ಬಹಳ ನಿಸ್ಸಮರದ್ದು ನನಗೆ ನಿನ್ನೆ ಗೊತ್ತಾಯ್ತು. ಎಷ್ಟು ಸುಳ್ಳು ತಂದೆ ಕೇಳಿದ್ರು ಅಷ್ಟೇ ಸುಳ್ಳು ಮಗ ಕೂಡ ಕೇಳಿದ ನನ್ನ ಪ್ರಶ್ನೆಯನ್ನ. ಬಹಿರಂಗ ಸವಾಲಿಗೆ ಬನ್ನಿ ಅಂತ ಹೇಳ್ದ. ಇದು ಜನಸೇವೆ ಮಾಡುವಂತ ಚುನಾವಣೆ. 10 ವರ್ಷದಲ್ಲಿ ನಾನು ಜನರ ಆಶೀರ್ವಾದವನ್ನ ಮತದಾನ ಮುಖಾಂತರ ಪಡೆದು 10 ವರ್ಷ ಸೇವೆಯನ್ನ ಮಾಡಿದ್ದೀನಿ. ಆದ್ರೆ ಸುಳ್ಳು ಹೇಳುವುದರಲ್ಲಿ ತಂದೆಗಿಂತ ಮಗ ಮೀರಿದವ. बाप नंबरी है तो जोर से बोलना यार, बाप नंबरी है तो ಇದು ತಂದಿನೇ ಏನೋ ಕಡಿಮೆ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಂಡಿದ್ದೆ ನಾನು. ಬಾ ಎತ್ತಿದ್ರೆ ಈಶ್ವರ್ ಖಂಡ್ರೆ ನುಡಿದಂತೆ ನಡಿಬೇಕು ಈ ಜನ್ಮ ಕಡೆ ಅನ್ನುವಂತ ಶ್ಲೋಕವನ್ನು ಹೇಳಿ, ಶರಣರ ಶಬ್ದಗಳನ್ನ ಹೇಳಿ ಭಾಷಣವನ್ನ ಪ್ರಾರಂಭ ಮಾಡ್ತಾರೆ. ನುಡಿದಂತೆ ನಡೆ ಈ ಜನ್ಮ ಕಡೆ. ಆದ್ರೆ ನಿಮ್ಮ ಬಾಯಿಂದ ಒಂದೊಂದು ನುಡಿಗಳು ಬಂತಂದ್ರೆ ಯಾವುದಾದ್ರೂ ದ್ವೇಷ, ಕಪಟ ರಾಜಕಾರಣವನ್ನ ಹೊರತು ನಿಮ್ಮ ಬಾಯಿಲಿಂದ ಮತ್ತೇನು ಬರಲಿಕ್ಕೆ साध्य ಇಲ್ಲ. वर्षापासून सगळ्यांचा मत घेऊन ह्या जिल्ह्याच्या विकासासाठी आणि प्रत्येक समाजाच्या गौरवने अभिनंदनासाठी, अभिमानासाठी मी राबलेला आहो. मी कृपा करून विनंती करतो, इंडिपेंडेंट म्हणून कॅन्डिडेट घालू नका. हे चुनाव देशाची चुनाव आहे. हे चुनाव प्रधानमंत्री नरेंद्र भाई मोदीचे प्रधानमंत्री बनण्याचे चुनाव आहे. हे चुनाव सर्व जाती धर्म भाषा पंथ प्रांत सगळ्यांचा विकास करायची चुनाव आहे. मी हात जोडून विनंती करतो, तुम्ही अपेक्ष म्हणून उभे करून भारतीय जनता पार्टीला नुकसान करायचं काम करू नका. मी दोन्ही हात जोड करून तुम्हाला विनंती करतो. आणि काँग्रेसला 70 वर्ष झालं आजपर्यंत आम्ही जे केलं मराठा समाजला
काँग्रेस काही नाही केलं हे डंका बाजूच्याने मी सांगतो. पण काँग्रेसला कोणी बोलत नाही, फक्त भाजप आणि भाजपचा संसदला बोलता. आम्ही बसून गोष्ट करूया हे माझं विनंती तुम्ही स्वीकार करील हे माझा आत्मविश्वास आहे. ಬಂಧುಗಳೇ, ಈ ಬಾರಿ ಏನಾದರೂ ನನ್ನ ಮೇಲೆ ಸಿಟ್ಟಿದ್ರು ಅಸಮಾಧಾನ ಇದ್ರು ಕೂಡ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಸಿಟ್ಟು ನಿಮ್ಮ ಅಸಮಾಧಾನ ಎಲ್ಲವೂ ರಾಷ್ಟ್ರ ಸೇವೆಗಾಗಿ ರಾಷ್ಟ್ರಗೋಸ್ಕರಕ್ಕಾಗಿ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮದಿರಲೆಂದು ನನ್ನ ಮಾತಿನ ವಿರಾಮನ ಕೊಡ್ತೀನಿ ಅನ್ನುವಂತ ಒಂದು ಜಾಗ ಇತ್ತು. ಆ ಪ್ರಗತಿ ಮೈದಾನ ಕೇವಲ ಹೋರಾಟಕ್ಕೆ ಸೀಮಿತ ಮಾಡ್ಕೊಂಡಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಪ್ರಗತಿ ಮೈದಾನದಲ್ಲಿ ಅನುಭವ ಮಂಟಪದ ಒಂದು ಮಾದರಿಯನ್ನು ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ 8 ದೊಡ್ಡ ದೊಡ್ಡ ಸೆಮಿನಾರ್ ಹಾಲ್ಗಳನ್ನು ಮಾಡಿ ವಿಶ್ವದ 20 ರಾಷ್ಟ್ರಗಳ ಜನರಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಕರೆಸಿ ಅಲ್ಲಿ G20 ಸಮ್ಮೇಳನ ಮಾಡಿದ್ರು. ಇದು ಅವರಿಗೆ ನೆನಪು ಹೋಗಿದೆ. ಕಾಂಗ್ರೆಸ್ನವ್ರ ನೀತಿ ಯಾವಾಗ್ಲೂ ಗರೀಬರು ಗರೀಬಾಗಿರ್ಬೇಕು, ಗರೀಬಿ ಹಟಾವ್, ಅವ್ರದ್ದು ಮಾತ್ರ ಗರೀಬಿ ಹಟಾವಿಸ್ಕೊಳ್ಳೋದು ಇತ್ತು. ಇವತ್ತು ಅವರು ಕೂಡ ಅದೇ ತಿಳ್ಕೊಂಡಿದ್ದಾರೆ. ಇವತ್ತು ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಕನಸಿದೆ 2047ಕ್ಕೆ ಯಾವಾಗ ಭಾರತ 100ನೇ ಸ್ವತಂತ್ರೋತ್ಸವ ಆಚರಣೆ ಮಾಡುತ್ತೋ ಅವಾಗ ವಿಶ್ವದ ದೊಡ್ಡಣ್ಣ ಆಗಬೇಕು, ವಿಶ್ವದ ಆರ್ಥಿಕ ಶಕ್ತಿಯಲ್ಲಿ ನಂಬರ್ 1 ಆಗಬೇಕು ಅನ್ನುವಂಥ ಕನಸು ನರೇಂದ್ರ ಮೋದಿ ಅವರಿಗಿದೆ. ಅದಕ್ಕಾಗಿಯೇ ಅವರು ಜೆಟ್ ಏರೋಪ್ಲೇನ್ ಅನ್ನು ಖರೀದಿ ಮಾಡಿದ್ದಾರೆ. ಅವ್ರು 7 ಕಾರ್ಗಳನ್ನು ಇಕ್ಕಿದ್ದಾರೆ. ಬೇರೆ ಯಾವುದೇ ವಿದೇಶದ ಯಾವ ಪ್ರಧಾನಿಗೂ ಇಲ್ಲ ಅಂತ ಗೌರವ ಇದೆ. ಹಿಂದೆ ನಿಮ್ಮದೇ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋಗಿದ್ದಾಗ ಏನಾದ್ರೂ ಭಿಕ್ಷೆ ಬೇಡಲಿಕ್ಕೆ ಬರ್ತಿದ್ರು ಅಂತ ಅನ್ನುವಂಥ ವಾತಾವರಣ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಹೋಗಿದ್ರೆ ಅವರಿಗೆ ಹತ್ತ ಗಂಬಳಿ ಹಾಕಿ ಸ್ವಾಗತ ಕೋರ್ತಾರ. ನಾ ಮುಂದು ನೀ ಮುಂದು ಅಂತ ಅವ್ರ ಜೊತೆ ಫೋಟೋ ಸೆಷನ್ ಇಳಿತಾರ ಅಲ್ಲಿಂದ ರಾಷ್ಟ್ರಾಧ್ಯಕ್ಷರು. ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಹೇಳ್ತಾರ, ನನ್ನ ಚುನಾವಣೆಯಲ್ಲಿ ನಾನು ನರೇಂದ್ರ ಮೋದಿ ಅವರು ಬಂದಿದ್ರೆ ನಾನು ಗೆಲ್ಬಹುದು ಅಂತ ಹೇಳಿ. ಪಾಕಿಸ್ತಾನ ಜನತೆ ಹೇಳ್ತಾ ಇದ್ದಾರ, ನಮಗೆ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಬೇಕು, ನಮ್ಮ ದೇಶ ಭಿಕ್ಷುಕರ ದೇಶದಿಂದ ಹೊರಗಡೆ ಬರ್ಬೇಕಾದ್ರೆ ನರೇಂದ್ರ ಮೋದಿ ಅಂತ ನಾಯಕ ಬೇಕು ಅಂತಾರ. ಆದ್ರೆ ಇಲ್ಲಿರುವಂತವ್ರು ನಮ್ಮವರು ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡ್ತಾ ಇದ್ದಾರ. ತಾವೇನ್ ಹೇಳ್ತಾ ಇದ್ದೀರಿ, ನರೇಂದ್ರ ಮೋದಿ ಅವರಿಗೆ ಸಂಸಾರ ಇಲ್ಲ. ಹೌದು, ಇಡೀ ಭಾರತನೇ ನರೇಂದ್ರ ಮೋದಿ ಅವ್ರ ಕುಟುಂಬ ಇದೆ. ನಾವೆಲ್ಲ ನಮ್ಮ ಫೇಸ್ಬುಕ್ ನಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಬರ್ಕೊಂಡಿದ್ವಿ ಮೇರಾ ಪರಿವಾರ್ ಮೋದಿ ಪರಿವಾರ್ ಅಂತ ಹೇಳಿ. ಅವ್ರಿಗೆ ಇಡೀ ದೇಶನೇ ಕುಟುಂಬ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ದೇಶದ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ. ಅವ್ರು ಯಾವುದೇ ಅಯ್ಯಾಶಿ ಜೀವನ ಮಾಡ್ತಾ ಇಲ್ಲ. ನಿಮ್ಮಪ್ಪೇ ಬಹುಶಃ ನಮ್ಮ ಗುತ್ತೇದಾರ್ ಸಾಹೇಬ್ರು ಇದ್ದಾರೆ, ನಮ್ಮ ಅಳಂದ್ ಸುಭಾಷ್ ಗುತ್ತೇದಾರ್ ಗೊತ್ತದ ಅವ್ರಿಗೆ. ಅಳಂದ್ನ ಬಹಳಷ್ಟು ಕಾಲೇಜ್ಗಳು ಅವ್ರದೇವ, ನಾನು ನೋಡಿದ್ದೀನಿ. ಯಾರು ಈ ಮಾತನ್ನು ಹೇಳಿದಾರೋ ಅವ್ರು ಎಷ್ಟು ಅಯ್ಯಾಶಿ ಜೀವನ ಮಾಡ್ತಾರೋ ಅದು 1% ನರೇಂದ್ರ ಮೋದಿ ಅವರು ಮಾಡೋದಿಲ್ಲ. ಅವ್ರು ತಮ್ಮ ಜೀವನದ ತಮ್ಮ ದಿನದ 18 ಗಂಟೆ ದೇಶಕ್ಕಾಗಿ ಕೊಡ್ತಾ ಇದ್ದಾರೆ. ಅಂತ ಪ್ರಧಾನಮಂತ್ರಿ ಪಡೆದಿರೋದು ಬಹುಶಃ ನಿಮ್ಮೆಲ್ಲರ ಪುಣ್ಯ ಇದೆ. ನಿನ್ನೆ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಭಗವಂತ ಖೂಬಾ ಅವರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿ. ಅವ್ರು ಏನ್ ಮಾಡಿದ್ದಾರೆ ಎಂಬುದು ಭಗವಂತ ಖೂಬಾ ಅವರು ಮತ್ತು ನಮ್ಮೆಲ್ಲ ನಾಯಕರು ಹೇಳ್ತಾರೆ. ಅವ್ರು ಒಂದ್ ಕಡೆ ಎಲ್ಲೋ ಹೇಳಿದ್ದಾರೆ ಅವ್ರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೂಡ ಕೊಡಲ್ಲ ಅಂತ ಹೇಳಿ. ಬಹುಶಃ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಭಗವಂತ ಖೂಬಾ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತು. ಆದ್ರೂ ಕಾಂಗ್ರೆಸ್ನವರು ಸಾಮಾನ್ಯ ಕಾರ್ಯಕರ್ತರಿಗೆ ಯಾವತ್ತೂ ಕೊಡ್ಲಿಕ್ಕೆ ಹೋಗಿಲ್ಲ. ಭಗವಂತ ಖೂಬಾ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ರು MP ಟಿಕೆಟ್ ಕೊಡುವಾಗ. ಕಾಂಗ್ರೆಸ್ನವ್ರ ನೀತಿ ಏನಂದ್ರೆ ನಿಮ್ಮ ಮಕ್ಕಳಿಗೆ ಕೊಡ್ಬೇಕು. ಒಂದು PKPS ಬ್ಯಾಂಕ್ ಇದ್ರೆ ನಿಮ್ಮ ಮಕ್ಕಳಿಗೆ ಬೇಕು, APMC ಅಂದ್ರೆ ನಿಮ್ಮ ಮಕ್ಕಳಿಗೆ ಬೇಕು, TAPCMS ಇದ್ರೆ ನಿಮ್ಮ ಮಕ್ಕಳಿಗೆ ಬೇಕು, MLA ನಿಮ್ಮ ಮಕ್ಕಳಿಗೆ, ಜಿಲ್ಲಾ ಪಂಚಾಯತ್ ನಿಮ್ಮ ಮಕ್ಕಳಿಗೆ. ನಿಮ್ಮದು ಪರಿವಾರವಾದ ಪಾರ್ಟಿ ಇದೆ, ದಿಲ್ಲಿ ಹಿಡ್ಕೊಂಡು ಕೆಳಗಿಂತನ. ನಂಬಲ್ಲಿ ಹಂಗ ಭಗವಂತ ಖೂಬಾ ಅವ್ರಿಗೆ ಪಾರ್ಲಿಮೆಂಟ್ ನಿಂತ ನಾವು ಕೊಡಲ್ಲ. ನೀವು ಆ ಒಂದು ಏನು ಮಾತಾಡ್ತಾ ಇದ್ದೀರಿ, ನಿಮ್ಮ ನೈತಿಕತೆ ಯಾವಾಗ ಇರ್ತಿತ್ತು ಅಂದ್ರ ನೀವು ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ಲಾರ್ದೇ ಯಾವ್ದಾದ್ರು ಕಾರ್ಯಕರ್ತ ಟಿಕೆಟ್ ಕೊಡ್ಸಿದ್ರಿ ಅಂದ್ರೆ ಆ ಮಾತನ್ನ ಘಂಟಾಘೋಷವಾಗಿ ಹೇಳ್ಬೋದು. ಏನಿದೆ ನಿಮ್ಮ ಮಗ ಕೋವಿಡ್ ನಲ್ಲಿ ಏನೋ ಮಾಡಿದಾರ ಅಂತ ಹೇಳ್ತೀರಿ. ಬಹುಶಃ ನಮಗಂತೂ ಯಾರಿಗೂ ಗೊತ್ತಿಲ್ಲ ಅವ್ರು ಕೋವಿಡ್ ನಲ್ಲಿ ಏನ್ ಮಾಡಿದಾರ ಅಂತ ಹೇಳಿ. ಇವತ್ತು ಇಡೀ ದೇಶದ ಜನತೆಯ ಪ್ರಾಣ ಉಳಿದಿದೆ ಅಂದ್ರೆ ಅದು ಕೇವಲ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ಗಳನ್ನು ತಯಾರು ಮಾಡ್ಲಿಕ್ಕೆ ನಮ್ಮ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಮಾಡಿ ನಮ್ಮ ದೇಶದ ಎಲ್ಲಾ ಜನರಿಗೆ ಫ್ರೀ ಆಗಿ 3 ವ್ಯಾಕ್ಸಿನ್ಗಳು ಕೊಟ್ಟು 100 ವಿದೇಶಗಳಿಗೂ ಕೂಡ ಬೇರೆ ಬೇರೆ ದೇಶಗಳಿಗೂ ಕೂಡ ಸಂಜೀವಿನಿಯಾಗಿ ವ್ಯಾಕ್ಸಿನ್ಗಳನ್ನು ಕಳಿಸಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷ ಮಾಡಿದ್ದು. ನಮ್ಮ ಶೈಲೇಂದ್ರ ಬೆಲ್ದಾಳೆ ಅವ್ರು ಶಾಸಕರು ಇರಲಿಲ್ಲ ಅವಾಗ, KSIIDC ಚೇರ್ಮನ್ ಆಗಿದ್ರು. ಅವ್ರು ಚೇರ್ಮನ್ ಆಗಿದ್ದ ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದಾರೆ 100 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ನಮ್ಮ ಸರ್ಕಾರಿ ದವಾಖಾನೆಯಲ್ಲಿ ಆಂಬ್ಯುಲೆನ್ಸ್ಗಳನ್ನ ಇಕ್ಕಿದ್ರು. ಅಂಥದ್ದು ನೀವು ಯಾವುದು ಮಾಡಿಲ್ಲ. ನೀವು ಬರೀ ಸುಳ್ಳು ಹೇಳ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತ ಭಾರತೀಯ ಜನತಾ ಪಕ್ಷ ಅಂದ್ರೆ ಅಭಿವೃದ್ಧಿ ಪರವಾದಂತ ಪಕ್ಷ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಬಡವರಿಗಾಗಿ 80 ಕೋಟಿ ಜನರಿಗೆ ಇವತ್ತ
ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 80 ಕೋಟಿ ಜನರಿಗೆ ಪ್ರತಿ ದಿವಸ ಕೋವಿಡ್ ಪ್ರಾರಂಭ ಆಗಿದಾಗಿನಿಂದ ಇವತ್ತಿನವರೆಗೆ 5 ಕೆಜಿ ಬರ್ತಾ ಇದೆ, 5 ಕೆಜಿ ಅಕ್ಕಿ ಬರ್ತಾ ಇದೆ. ಇಡೀ ದೇಶದಲ್ಲಿ ನಮ್ಮ ಜನಸಂಖ್ಯೆ 140 ಕೋಟಿ, ಆದ್ರೆ 80 ಕೋಟಿ ಜನರಿಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಅಕ್ಕಿ ಬರ್ತಾ ಇದೆ. ಇಲ್ಲಿ श्री महाकाल बोलो जय श्री राम. ಇವತ್ತು ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಕ್ಷದ ಈ ಸಭೆಯಲ್ಲಿ ನಮ್ಮ ಕೇಂದ್ರ ಬಿಂದು ಆಗಿರಕಂತ ಅಭ್ಯರ್ಥಿ ಆಗಿರಕಂತ ಅವರ ನಾಮಿನೇಷನ್ ಪತ್ರಕ್ಕೆ ಸಲ್ಲಿಸಕ್ಕೆ ಹೋಗ್ತಾ ಇದೀವಿ. ನಾವೆಲ್ಲ ಮನಸ್ಸಿಂದ ಸೇರಿ ಒಂದ್ಸರಿ बोलो भगवंत खोबा जी को दोनों हाथ बोल के बुलाना कि यहाँ से दिल्ली तक आवाज पहुंचना और दिल्ली में बैठ के मंत्री बन के आपका काम करके जरा बोलो भगवंत खोबा जी की. ಅಕಡೆ ಬರೋ ಹೊಂಟದಣ್ಣ, ಊಟ ಮಾಡಿಲ್ಲ, ಮಾಡಿರಿ, ದಬಾಸ್ ಹೇಳ್ಬೇಕು. बोलो भगवंत खोबा जी की. ಇಲ್ಲಿ ಬಂದಿರಕಂತ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ಈ ದೇಶಕ್ಕಾಗಿ ಮಾಡ್ತಕ್ಕಂಥ ಕೆಲಸ, ನಾನೇ ಸ್ವತಃ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೇ ಭಗವಂತ ಖೋಬಾಜಿ ಅವ್ರದ್ದು ಫೋಟೋ ಹಾಕೊಂಡು, ನರೇಂದ್ರ ಮೋದಿಜಿ ಅವ್ರದ್ದು ಫೋಟೋ ಹಾಕೊಂಡು 1 ಲಕ್ಷ ಮನೆಗಳಿಗೆ ನಾನೇ ಪ್ರಿಂಟ್ ಮಾಡ್ತೀವಿ. ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ಕಡೆಯಿಂದ 1 लाख लोगों को मैं घर घर तक पहुंचाया हूं. ಬಡವರಿಗೆ ಅವ್ರಿಗೆ ಕಾರ್ಡ್ಗಳು ಮಾಡಿಸ್ಕೊಡ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಸರಿ ಬರ್ತಕ್ಕಂಥ ದಿವಸದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಯೋಜನೆಗಳು, ಸರ್ಕಾರದ ಎಲ್ಲ ಯೋಜನೆಗಳು. ಯಾಕಂದ್ರೆ ಎಲ್ಲ ಬುದ್ಧಿವಂತರು ಇದ್ರಿ, ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿದೆ. ನಾನೇ ಒಬ್ಬನೇ ವೇದಿಕೆ ಜಾಸ್ತಿ ತಗೊಂಡ್ರೆ ತಪ್ಪಾಗ್ತದೆ. ಅದಕ್ಕಾಗಿ ತಮ್ಮೆಲ್ಲರ ಕಳಕಳಿ ವಿನಂತಿ, ತಾವೆಲ್ಲ ತನು ಮನ ಧನದಿಂದ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದಾಗಿ ಇವತ್ತು ಭಗವಂತ ಖೋಬಾಜಿ ಅವ್ರಿಗೆ ಓಟ್ ಹಾಕೋಣ, ಅವ್ರಿಗೆ ಗೆಲ್ಸ್ಕೊಂಬರೋಣ. ಗೆಲ್ಸ್ಕೊಂಬರ್ತೀವಾ? आपके उससे मैं आपको विनंती करता हूं, आने वाले ये एमपी इलेक्शन के बाद कर्नाटक में कांग्रेस सरकार नहीं रहता, क्योंकि उन्होंने अभिवृद्धि टोटल बंद किए, उनके एमएनए ही कूद के बाहर जाने वाले. उसके वास्ते अब ये मौका अच्छा है. शोभा साहब को और एक बार आप कमल के ऊपर वोट डाल के आशीर्वाद करो. प्रधानमंत्री को और तीसरा बार प्रधानमंत्री बनाने का मैं विनंती करते हुए मेरी बातें समाप्त करता हूँ. जय हिंद, जय कर्नाटक. एमपी हम पहले नाम सुनते थे रामचंद्रप्पा वीरप्पा एमपी साहब का. आज याद करना, भारतीय जनता पार्टी में जो नाम था, ऊपर देखो नीचे देखो, लेकिन बटन के पास जाने का नाम रामचंद्रप्पा वीरप्पा साहब का एमपी का जब था, याद करना चाहिए. आज पूरी धरती पे आप सोचना चाहिए, एक गली का आदमी रहता है, एक छोटा कार्यकर्ता रहता है, एक ग्राम पंचायत में धमकी आता है, पॉलिटिक्स साहब को बोलते हैं, लेकिन पूरा विश्व को, वर्ल्ड को हिलाने का ताकत श्रीमान नरेंद्र मोदी जी को है. वो आपने दिया है. सोचना चाहिए. उनका उम्र 73 है, देवेगौड़ा साहब का उम्र 91 है, लेकिन 91 में आज जो ताकत दी है, आप सोचना. मैसूर में मैं स्पीच सुन रहा था, मोदी साहब को हाथ पकड़ के बोले इस बार क्या होने 400 पार होने का फिक्स है कर्नाटक से. इस मंच पे हमारे नेता बंडप्पा काशमपुर साहब, लोग कुछ भी बोलो, जगह चलता प्लस माइनस. भारतीय जनता पार्टी बहुत बड़ा है. मैं आया था, लेकिन गड़बड़ में गाड़ी पलटी हुआ, वो मेरे को मालूम नहीं था, लेकिन मैं वापस जनता दल को गया. जनता दल फिर बीजेपी के साथ आया. मैं एक बात बोलना चाहता हूँ, 2013 में मैं एमएलए जनता दल का था, लेकिन काम किसका करे जी? भारतीय जनता पार्टी का. अब तो जनता दल के हैं. आपके साथ कंधे को कंधा मिला के हम उल्लू करने नहीं आए. जो मोदी जी का काम है, सन्मान्य कुमार स्वामी जी का काम है, घर घर को लोगों के पास जाएंगे, हाथ जोड़ेंगे, न्याय लेंगे और कार्यकर्ता को जान देने का ताकत रखने वाले हैं. आप बोलते कांग्रेस वाले, अब कांग्रेस वाले के बारे में बोलने को बहुत बड़े बड़े नेता बैठे. मैं तो बहुत छोटा नेता हूँ. कांग्रेस वाले क्या करे, गली में मालूम है विस्की का रेट ज्यादा, 12,000 रुपए विस्की का रेट देने का, 2,000 रुपए. ऐसा कभी भी नहीं करना. आप लोगों के पास ताकत है. इस बार भगवंत खुबा एमपी नहीं बन गए, भगवंत खुबा मंत्री नहीं बन गए,
बीदर जिले का हर एक नागरिक सेंट्रल गवर्नमेंट का मिनिस्टर होता बोल के स्वाभिमान रखना चाहिए। हम लोग एक काम को आगे बढ़ो बोल के सबको हाथ जोड़ के विनंती करते हुए, कोई कंफ्यूजन नहीं है। खोबा साहब का, भगवंत खोबा साहब का सोच नहीं है, ये देश का सोच है। देश के साथ में हम भी आपके साथ में काम करने को तैयार है। बहुत बहुत धन्यवाद। जय बीजेपी, जय जनता दल। ಬಂಧುಗಳೇ, ಈ ಚುನಾವಣೆ ಬರೀ ಭಗವಂತ ಕುಮಾರ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಈ ರಾಷ್ಟ್ರ ಕಂಡಂತ ಮಹಾನ್ ನಾಯಕ, ಅಪ್ಪಟ ದೇಶಭಕ್ತ, ದೇಶ ಪ್ರೇಮಿ ನರೇಂದ್ರ ಮೋದಿ ವರ್ಚಸ್ ಒಂದ್ ಕಡೆ, ಅಫ್ಜಲ್ ಗುರು हम शर्मिंदा है तेरे कातिल जिंदा है ಅಂತಕ್ಕಂಥವ್ರ ಎದುರುಗಡೆ ನಮ್ಮ ಚುನಾವಣೆ. ಒಂದ್ ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥವ್ರ ಎದುರುಗಡೆ ನಮ್ಮ ಚುನಾವಣೆ. ಬಂಧುಗಳೇ, ಬಹುತೇಕ ಇಲ್ಲಿ ಬಂದಂತವರಿಗೆ ನಾನು ಜಾಸ್ತಿ ಏನ್ ಹೇಳೋದಿಲ್ಲ. ಈಗಾಗಲೇ ನೀವೆಲ್ಲರೂ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು, ಭಗವಂತ ಕುಮಾರ್ ಅವರಿಗೆ 3ನೇ ಸಲ ಹ್ಯಾಟ್ರಿಕ್ ಎಂಪಿ ಮಾಡ್ಬೇಕಂತ ಹೇಳಿ ಬಂದವರು. ಕಾಂಗ್ರೆಸ್ಸಿನವರು ಬಹಳಷ್ಟು ಕಡೆ ಸಂವಿಧಾನದ ಹೆಸರಿನ ಮೇಲೆ ಮತ ಕೇಳ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಮತ ಕೇಳ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾವ್ ಅವರಿಗೆ, PV ನರಸಿಂಹರಾವ್ ಅವರಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ನವರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೇಕು ಸ್ನೇಹಿತರೆ. ಇವತ್ತು ಸಾಕಷ್ಟು ಜನ ಇಲ್ಲಿ ಮಧ್ಯಮ ವರ್ಗದವರು, ಬಡವರು, ರೈತರು ಇಲ್ಲಿ ನಾವು ಸೇರಿದ್ದೇವೆ. ಒಬ್ಬ ವ್ಯಕ್ತಿಗೆ ಮುಟ್ರ 40 ಮಂದಿ ಜೀವ ತೋತ ನರೇಂದ್ರ ಮೋದಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂತ ತಾಕತ್ವರ್ ನರೇಂದ್ರ ಮೋದಿ ಅವರಿಗೆ ನಾವು ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿದೆ. ಇನ್ನೊಂದು ವಿಷಯ, ಸಾಕಷ್ಟು ನೇತಾರರು ಮಾತಾಡ್ತಾರ, ಗ್ಯಾರಂಟಿಗಳು ಭರವಸೆ ಮೇಲೆ ಮತವನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆ ಬೇರೆ ಹೇಳಕ್ಕೆ ಏನೂ ಇಲ್ಲ. ಸಾಕಷ್ಟು ಬುದ್ಧಿವಂತರು ನನ್ನ ಕಾರ್ಯಕರ್ತರು, ನೀವು ಕೇಳ್ರಿ, ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಪ್ಪ? AICC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಚುನಾವಣೆ ನಿಂತಿಲ್ಲ? ಅವರು ಯಾಕೆ ಚುನಾವಣೆ ನಿಂತಿಲ್ಲ? ಕಲಬುರಗಿ ಒಳಗೆ ರಿಸರ್ವ್ ಸಾಹೇಬ್ರೆ, 50 ವರ್ಷ ರಾಜಕಾರಣ ಮಾಡಿರಿ, ಯಾಕೆ ಚುನಾವಣೆ ಬಿಟ್ಟಿರ ಅಂದ್ರ ನರೇಂದ್ರ ಮೋದಿ ಅಂದ್ರೆ ಗಡ 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 ಅಂತ ನಿಮ್ಗ. ರಾಹುಲ್ ಗಾಂಧಿ ಯಾಕಪ್ಪ ವೈನಾಡ್ ಓಡ್ ಬಂದಿ? ಯಾಕೆ ಓಡ್ ಬಂದಿ? ಅರೆ ನಿನ್ನ ಮೇಲೆ ತಾಕತ್ತಿದ್ದಂದ್ರೆ ಉತ್ತರ ಪ್ರದೇಶದೊಳಗೆ ಚುನಾವಣೆ ನಡೆಸೋದಿತ್ತು. ಖರೆ ಬಹದ್ದೂರ್ ಅಂತಿದ್ರು ನಾನು ನಿನಗ. ಬಂಧುಗಳೇ, ಆ ಗ್ಯಾರಂಟಿಗಳಿಂದ ಜನರಿಗೆ ಹುಚ್ಚು ಮಾಡ್ಲತ್ತಾರ ಇವರು. ಆ ಗ್ಯಾರಂಟಿಗಳು ಹೆಂಗವ ಹೇಳ್ತೀನಿ ನಿಮ್ಗ. ಒಂದು ಊರೊಳಗ ಬೆಂಗಳೂರಿನಂತ ಸಿಟಿಯಾಗ 4 ಮಂದಿ ದೋಸ್ತರು ಹಸು ಆಗಿವಂತ ಎಲ್ಲರ ನಾಷ್ಟ ಮಾಡಬಂತ ಹೋಲತ್ತಾರ. 4 ಮಂದಿ ಸಣ್ಣವ್ರ ರೊಕ್ಕ ಕಂಬ ಕಿಸಿದಾಗ ಒಂದು ಹೋಟೆಲ್ದಾಗ ಬೋರ್ಡ್ ಹಾಕಿರು. ಏನಂತ ಬೋರ್ಡ್ ಹಾಕಿರಂದ್ರ, ಇಲ್ಲಿ ನೀವು ಏನ್ ತಿಂಡಿ ತಿಂತೀರಿ ಇದ್ರ ಬಿಲ್ಲ ನಿಮ್ಮ ಮೊಮ್ಮಕ್ಕಳಿಂದ ತೋತೀವಿ ಅಂತ ಹೇಳಿ ಬೋರ್ಡ್ ಹಾಕಿರಂತ. ಲಕ್ಷ್ಮಣ್ ಕೇಳ್ಬೇಕು, ಈ ಗ್ಯಾರಂಟಿಗಳ ಕಥೆ ಹೇಳತ್ತೀನಿ ನಾ ನಿಮ್ಗ. 4 ಹುಡುಗರು ಖುಷಿ ಆದ್ರು. ಏನಪ್ಪ, ನಾವು ತಿಂಡಿ ಬಿಲ್ಲ ನಮ್ಮ ಮೊಮ್ಮಕ್ಕಳು ಕೂಡ ಇದೆಯಂತ ಹೋಟೆಲ್ ಸಿಗ್ತಾರ ನಮ್ ದೈವಕ. ಇನ್ನ ನಮ್ಮದೇ ಮದಿ ಆಗಿಲ್ಲ, ನಮ್ಮದೇನು ಮದಿ ಆಗ್ಬೇಕು, ನಮಗೇನು ಮಕ್ಕಳು ಹುಟ್ಟಬೇಕು, ನಮ್ಮ ಮಕ್ಕಳ ಬಳಿ ಇವ್ರು ಬಿಲ್ ಏನ್ ತಗೋಬೇಕಂತ ಹೇಳಿ ಮಜಬೂತ್ ಹೋಗಿ 4 ಮಂದಿ ನಾಷ್ಟ ಮಾಡಿದ್ರು ಹೊಟ್ಟಿ ತುಂಬಾ. ಬಿಲ್ ಕೊಟ್ಟು ಹೊರಗೆ ಹೊಂಟಿರು ಸ್ನೇಹಿತರೆ. ಹೊರಗೆ ಬರೋ ಮುಂದೆ ಮಾಲಕ್ ಹಿಡ್ದ ಬಿಲ್ ಕೊಡ್ಬೇಕು ಅಂದ. ಬೋರ್ಡ್ ಏನ್ ಹಾಕಿದಿ? ನಮ್ಮ ಮೊಮ್ಮಕ್ಕಳ ಕೈ ತೋತ ಅಂದಿದಿ. ಅವ ಏನಂದ್ರ, ಇದು ನಿಮ್ ಮುತ್ಯ ತಿಂದಿದಪ್ಪ ಬಿಲ್ಲ, ಅದು ಕೇಳತ್ತೀನಿ ಅಂತ. ಆ ರೀತಿ ಗ್ಯಾರಂಟಿಗಳು ದಯಮಾಡಿ ಯಾರು ಗ್ಯಾರಂಟಿಗಳಿಗೆ ನಂಬಾರು ನೀವು. ಎಲ್ಲ ಯೋಜನೆಗಳು ಬಂದ್ ಮಾಡ್ಯಾರ. ನಮ್ಮ ಮಕ್ಕಳು ನೌಕರಿ ಸೇರೋವೆಲ್ಲ ಬಂದಾಗ ಹೋಗ್ಯಾವ, ಎಲ್ಲ ಸತ್ಯಾನಾಶ ಆಗ್ಯದ. ಗ್ಯಾರಂಟಿ ನಾಟಕ ಮಾಡ್ಲತ್ತಾರಟ್ಟೆ, ಇವ್ರ ಮೇಲೆ ತಾಕತ್ತಿಲ್ಲ. ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಈ 7ನೇ ತಾರೀಕಿನ
ಈ ಮಹಾ ಯುದ್ಧ ಹಾಗೆ ಈ ಒಂದು ಲೋಕಸಭೆ ಚುನಾವಣೆ ಇದೆ ಗೊತ್ತಾ. ಇವತ್ತು ತಾವೆಲ್ಲ ನೋಡಿದ ಹಾಗೆ ಇಡೀ ಭಾರತ ದೇಶದಲ್ಲಿ ಒಂದು ಬಿರುಗಾಳಿನೇ ಇದ್ದೇ ಇದೆ ಇವತ್ತು. ಅದು ಏನಂತಂದ್ರೆ ಮೋದಿ ಅವರಿಗೆ 3ನೇ ಸಲ ಪ್ರಧಾನಮಂತ್ರಿಗಳು ಮಾಡ್ಬೇಕಂತ. ಅದ್ರ ಹಾಗೆ ಇವತ್ತ ಏನು ನಿನ್ನೆ ಕಾಂಗ್ರೆಸ್ದವರು ನಮ್ಮ ಹುಮ್ನಾಬಾದ್ನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರು, ಹುಮ್ನಾಬಾದ್ನಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ, ಹಾಗಾಗ್ತಾ ಇದೆ ಅಂತ ಅಲ್ಲಿನ ಕೆಲವು ಮುಖಂಡರುಗಳು ಮಾತಾಡ್ತಿದ್ರು. ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನಮ್ಮ ಹುಮ್ನಾಬಾದ್ಕ ಯಾವಾಗಾರ ಸ್ವಾತಂತ್ರ್ಯ ಸಿಕ್ಕ್ಯದ ಅಂತಂದ್ರ ಈ ವಿಧಾನಸಭೆ 2023 ವಿಧಾನಸಭೆಯಲ್ಲಿ ಏನ್ ನನ್ನನ್ನು ಗೆಲ್ಸ್ಯಾರ ಅವಾಗ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಕೂಡ ಅವಾಗಿದ್ದೆ. ಕಾಂಗ್ರೆಸ್ದವ್ರದ್ದು ಹೆಂಗಿದೆ, ಯಾವ್ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗ್ಲಿ ಕಾಂಗ್ರೆಸ್ ಮುಖಂಡ ಆಗ್ಲಿ ಒಂದ್ ಒಳ್ಳೆ ಪ್ಯಾಂಟ್ ಅಂಗಿ ಹಾಕೊಂಡ್ರೆ ತೆಳಗಿನ ಹಿಡಿದು ಮ್ಯಾಕ್ ಸ್ಕ್ಯಾನಿಂಗ್ ಮಾಡ್ತಾರೆ ಗೊತ್ತಾ. ಆ ತರ ದಬ್ಬಾಳಿಕೆ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ದವ್ರು ಇದೆ. ಇದು ಗೊತ್ತಾ ಹುಮ್ನಾಬಾದ್ನಲ್ಲಿ ಏನ್ 2023 ಚುನಾವಣೆಯಲ್ಲಿ ನನ್ನನ್ನು ಗೆಲ್ಸಿನ ಮ್ಯಾಕ ಹುಮ್ನಾಬಾದ್ನಲ್ಲಿ ಒಳ್ಳೆಯಾದಂತ ವಾತಾವರಣ ಇದೆ ಗೊತ್ತಾ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಗೊತ್ತಾ. ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡಗಳು ಹೇಳ್ತಾರ, ಇವೇನು ಹುಚ್ಚಾಗ್ಯಾರ ಏನಾಗ್ಯಾರ ಏನು ಗೊತ್ತಾಗ್ತಾ ಇಲ್ಲ, ಇವು ಯಾರ್ಯಾಗ ಬರ್ಲಿಕ್ಕ ಹುಚ್ಚನಾಯಿಂದ ಹ್ಯಾಂಗ್ ಸಿದ್ಧನವ್ರು ಭಾವ ಮಾಡಲ್ಲ ಆ ತರ ಆಗ್ಯದ ಇವತ್ತು ಅವ್ರಿಗೆ. ಅದ್ರ ಹಾಗೆ ಇವತ್ತು ನಾನು ಇನ್ನೊಂದು ತಮ್ಮೆಲ್ಲರ ಮುಖಾಂತರ ಹೇಗೆ 2014-19 ನಮ್ಮ ಖೂಬಾ ಸಾಹೇಬರಿಗೆ ಹೆಚ್ಚಿನ ಮತ ಕೊಟ್ಟು 2 ಸರಿ ಗೆಲ್ಸ್ಕೊಂಡು ಬಂದಿರಿ. ಅದೇ ರೀತಿ ಈ ಸಲನೂ ಕೂಡ ಈ ಸುಮಾರು 2 ಲಕ್ಷ ಅಂತರ ಮತಗಳಿಂದ ತಾವೆಲ್ಲರೂ ಗೆಲ್ಸ್ತಾರಂತ ಹೇಳಿ ನನ್ನ ಈಗ ತಾನೇ ಬಹಳಷ್ಟು ನಾಯಕರು ಮಾತಾಡಿದ್ರು. ತಮಗೆ ಗೊತ್ತಿದೆ, ಬರ್ತಕ್ಕಂತ 7ನೇ ತಾರೀಕು आने वाले 7 तारीख को बहुत महत्वपूर्ण दिन है. ಯಾಕೆಂದ್ರೆ ಇಬ್ಬರು ಮುತ್ಸದಿಗಳ ನಡುವೆ ಜಗ್ಗಿ ಕುಸ್ತಿಯನ್ನ ಇವತ್ತು ಏರ್ಪಟ್ಟಿದೆ. ಆದರೆ ಅಭ್ಯರ್ಥಿಗಳ ನಡುವೆ ಅಷ್ಟು ಸಮೀಕರಣ ಇಲ್ಲ. ಯಾವ ಪಕ್ಷದ ಜನ ಇವತ್ತು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆಯನ್ನು ಕೂಡಿಸ್ತಾ ಇದ್ದಾರೆ, ತನ್ನ ಹೇಳಿಕೆಗಳಲ್ಲಿ ಅವಮಾನಿಸ್ತಾ ಇದ್ದಾರೆ, ನಾನು ಅವರನ್ನ ಕೇಳಲಿಚ್ಛಿಸ್ತೇನೆ. ಭಾಲ್ಕಿಯಲ್ಲಿ ಮನೆಗೆ ತಿರುಗಿ ಭಿಕ್ಷಾ ಬೇಡಿ ಕಟ್ಟಿದಂತ ಸಂಸ್ಥೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಅದರ ಆಳ್ವಿಕೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನೇ ನೋಡುವಂತ ಮಾಡಿರ್ತಕ್ಕಂಥ ದಿಗ್ವಾನ್ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಕಟ್ಟಿದಂತ ಸಂಸ್ಥೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅನ್ನ ತಾವು ತೋಳ್ಬಲದಿಂದ, ಹಣಬಲದಿಂದ ಹಾಗೂ ವಾಮ ಮಾರ್ಗದಿಂದ ತಾವು ಪಡೆದಿದ್ದೀರಿ. ಇಂಥ ನಾಯಕರಿಗೆ ತಾವು ಬೆಂಬಲಿಸಬೇಕಾ? ಎಲ್ಲ ವರ್ಗದ ಜನರನ್ನ, ಎಲ್ಲ ಸಮುದಾಯದ ಜನರನ್ನ ತಗೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರನ್ನ ಬೆಂಬಲಿಸಬೇಕಾದಂತ ತಾವು ಇದು ಮಾಡಬೇಕಾಗಿದೆ. ಅವರು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಟೀಕೆ ಟಿಪ್ಪಣಿಗಳು अधूरी हजरतों का इल्जाम आप बीजेपी पर मत लगाया करो. कांग्रेस वालों वफा खुद नहीं करते हो, इल्जाम हम पर लगाते हो. ನಾನು ಹೇಳ್ತಕ್ಕಂಥ ತಾತ್ಪರ್ಯ, ನೀವು ಬೇರೆಯವರನ್ನ ತೆಗೆದಕ್ಕಿಂತ ಮೊದಲು ನಿಮ್ಮ ಅಂಗಳವನ್ನ, ನೀವು ಮನೆಯನ್ನ ನೀವು ಇಣುಕಿ ನೋಡ್ಬೇಕು. ಇವತ್ತು ಕಟ್ಟಿ ಬೆಳೆದಂತ ಸಂಸ್ಥೆಗಳನ್ನ ಹಡಪ್ ಮಾಡಿಕೊಂಡು ತಾವು ಅದರ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದ್ಸಾರಿ ಅವರ ತಕ್ಕ ಪಾಠ ಕಲಿಸಬೇಕಾದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹಕಾರಿ ಧುರಣ, ಯುವಕರು, ಯುವತಿಯರು ಹಾಗೂ ಎಸ್ಎಸ್ಜಿ ಸಂಘದ ಮಹಿಳೆಯರಲ್ಲಿ ನಾನು ಪ್ರಮುಖವಾಗಿ ವಿನಂತಿಯನ್ನು ಮಾಡ್ತೇನೆ. ಬರ್ತಕ್ಕಂಥ 7ನೇ ತಾರೀಕಿನ ಪ್ರಚಂಡವಾದ ಬಹುಮತವನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಭಗವಂತ್ ಜಿ ಖೋಬಾಜಿ ಅವರೇ ಕೊಟ್ಟು ಅಬ್ ಕಿ ಬಾರ್ ಇಡೀ 8 ಕ್ಷೇತ್ರದಿಂದ ಜನ ಬಂದು ಬೀದರ್ನಲ್ಲಿ ಒಂದೇನು ದಿಗುಲ್ ಬಾರಿಸಿರಿ,
ಇದು ಕರ್ನಾಟಕದಾಗೆ ಬೀದರ್ನಿಂದ ಏನಾದ್ರು ಒಂದು ಸಂದೇಶ ಹೋಗುತ್ತೆ ಬಂಧುಗಳೇ. ನಾನು ನೋಡಿದ್ದೀನಿ, ನಿನ್ನೆ ನಾನು ಕನಕಪುರದಾಗಿದ್ದೆ, ಮೊನ್ನೆ ಕೋಲಾರ್ನಾಗಿದ್ದೆ, ಚಾಮರಾಜನಗರಕ್ಕೆ ಹೋಗಿದ್ದೆ, ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಏನಾರ ಗೆದಿತಾವಂದ್ರ ಅದು NDA ಅಭ್ಯರ್ಥಿಗಳು, JDS BJP ಕ್ಯಾಂಡಿಡೇಟ್ಗಳು. 28ಕ್ಕೆ 28 ಸೀಟ್. ತಪ್ಪೇನಿಲ್ಲ. ಹೋದ್ಸಲ 25 BJP ಗೆದ್ದೀವು, ಒಂದು ನಮ್ದು, ಒಂದು ಇಂಡಿಪೆಂಡೆಂಟ್ ಸಪೋರ್ಟೆಡ್ ಬೈ BJP. 27 ಇದ್ದು. ಈಗ ಒಂದೇ ಒಂದು ಕಾಂಗ್ರೆಸ್ ಇತ್ತು, ಅದು ಒಂದು ಕಾಂಗ್ರೆಸ್ ಇವತ್ತು BJP ಬರ್ತಾ ಇದೆ ಬಂಧುಗಳೇ. ಏನ್ ಈ ಕಾಂಗ್ರೆಸ್ನವ್ರು ಮಾತು ಎತ್ತಿದ್ರೆ ಗ್ಯಾರಂಟಿ. ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಕುಂತಾರೆ ಇಲ್ಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮೊದಲನೇ ತಗೋರಿ, 2,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ಲೇತೇವೆ, ಬಹಳ ಸಂತೋಷ, ಚಲೋ ಅದ. ಆದ್ರೆ ಈ ಜೇಬಿನಾಗ 2,000 ಹಾಕಿ ಬಾಜು ಜೇಬಿನಿಂದ 4,000 ತಗೊಳತ್ತಿರಲ್ಲ. ಕ್ವಾರ್ಟರ್ ರೇಟ್ ಹೆಚ್ಚಿಗೆ ಮಾಡಿ ಹೇಳ್ರಿ. ಹೋಲತಾವೆಲ್ಲ ದಿನ ರೊಕ್ಕ ನಿಮ್ಮ ಈ ಕಡೆ 2,000 ಕೊಡೋದು, ಈ ಕಡೆ 4,000 ತಗೊಂಬಾರ್ದು. ಕರೆಂಟು 200 ಯೂನಿಟ್ ಪುಕ್ಸೆಟೆ ಕೊಡ್ಲತ್ತೇವೆ, ಬಹಳ ಸಂತೋಷ. ಈ ಕಡೆ ದುಕಾನ್ ಹಿಡ್ಕೊಂಡು, ಫ್ಯಾಕ್ಟ್ರಿ ಹಿಡ್ಕೊಂಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಡಬಲ್. 1 लाख ಇದ್ದಿನ 2 लाख, 10,000 ಇದ್ದಿನ 20,000 ಬಂದಾಳತ್ತವ ಫ್ಯಾಕ್ಟ್ರಿಗಳು ಕರ್ನಾಟಕದಾಗ. ಅಭಿವೃದ್ಧಿ ಸ್ಥಗಿತಾಗ್ತಾ ಇದೆ. ಇದು 2ನೇದು. 3ನೇದು ಬನ್ರಿ, ಅಕ್ಕಿ. ಏನ್ ಎಲೆಕ್ಷನ್ಗಿಂತ ಪೈಲೆ ಭರಾಟಿ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು 10 ಕಿಲೋ ಅಕ್ಕಿ ಕೊಡ್ತೇವೆ, 10 ಕಿಲೋ ಅಕ್ಕಿ ಕೊಡ್ತೇವೆ. ಎಲ್ಲಿಂದ ಕೊಡ್ತೀರಿ? 5 ಕಿಲೋರ ಮೋದಿ ಅವ್ರು ಕೊಡ್ತಾರ. ಮೋದಿ ಅವರು ಇನ್ನ 5 ಕಿಲೋ ಅಕ್ಕಿ, ಇನ್ನ 5 ಕಿಲೋ ಅಕ್ಕಿ. ನಿಮಗೆ ಗೊತ್ತಿದ್ದಿಲ್ಲ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತೇಳಿ ಮತ್ತೆ ಮಾತ್ಯಾಕೆ ಹೇಳಿದ್ರಿ? ಆಯ್ತು, ಏನೋ ಹೇಳಿದೇವ ಅಂತೇಳಿ ಈಗ ಒಬ್ಬೊಬ್ರಿಗೆ ಏಟ್ ಕೊಡ್ಲತ್ತಾರ 117 ರೂಪಾಯಿ. ಅದು ಬರಲ್ಲ ಹೊಂಟ ಗೊತ್ತದ, ಪೂರ ಮಂದಿಗೆ ಇಲ್ಲ. ಆ 170 ಮಾರ್ಕೆಟ್ದಾಗ ಹೋಗಿ ನಾಳಿಗೆ ಮುಂಜಾನೆ ಅಕ್ಕಿ ಖರೀದಿ ಮಾಡ್ಲಕ್ ಹೋದ್ರ 60 ರೂಪಾಯಿ ಕಿಲೋ ಅಲ್ಲ, 30 ರೂಪಾಯಿ ಬೇಕು. 130 ರೂಪಾಯಿ ಕಾಂಗ್ರೆಸ್ ಅವ್ರು ಕೊಟ್ಟು ಮಾತಾಡ್ರಿ, ಕೊಟ್ಟು ಮಾತಾಡ್ರಿ ಅವ್ರಿಗೆ. ಇಂಥ ಸುಳ್ಳು ಹೇಳ್ಕೊತ ದಿವಾಳಿಗೆ ಹೋಗಿದೆ ಸರ್ಕಾರ. ಬಕ್ಕಸ್ನಲ್ಲಿ ದುಡ್ಡಿಲ್ಲ ಈ ಕಾಂಗ್ರೆಸ್ ಬಲ್ಲಿ. ಯಾವ ಶಾಸಕರು ತಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ? ಇಲ್ಲೆಲ್ಲ ನಮ್ಮ ಶಾಸಕರು ಕೂತಿದಾರ. ಇಡೀ 1 ವರ್ಷ ಆಯ್ತು, ಯಾವುದೇ ಒಂದು ಹೊಸ ಒಂದು ಟೆಂಗ್ ಹೊಡೆದಿಲ್ಲ, ಕಲ್ಲು ಹಾಕಿಲ್ಲ. ಪರೇಶಾನರ ಇವ್ರು ಬಿ. ನಮ್ BJP ಶಾಸಕರಲ್ಲ, ಕಾಂಗ್ರೆಸ್ ಶಾಸಕರೇ ಪರೇಶಾನರ. ಅಂದ್ರ ಇಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಈಗ ಕೆಲವು ಮುಖಂಡರು ಆದ್ರು ಕಾಂಗ್ರೆಸ್ ಅವ್ರು ಕೇಳ್ತಾರ, ಏನ್ ಮಾಡಿರಿ? ಅವ್ರಿಗೆ ಏನ್ ಹೇಳೋದು ಬೇಡ, ಯಾಕಂದ್ರೆ ಎಲ್ಲ ಅವ್ರ ಹಳೆ ಡೈಲಾಗ್ಗಳೆಲ್ಲ ಇನ್ನ ಹೊಸ ಡೈಲಾಗ್ ಒಂದು ಬಂದು ಎಲ್ಲ ಫೇಲ್ ಆಗ್ಯಾವ. ಯಾವ್ದು ಒಂದು ಹಳೆ ಡೈಲಾಗ್ ಈಗೂ ಮಾತೆತ್ತರಿ ಏನಂತಾರ, 15 लाख ರೂಪಾಯಿ ಹಾಕ್ಬೇಕಾಗಿತ್ತು, ಹಾಕಿದ್ರ ಅರೇ ಅದು ಹೇಳ್ಕೋತೆ 270 300 ಸೀಟ್ ಹೋದ್ಸಲನೇ ನರೇಂದ್ರ ಮೋದಿಜಿ ಅವ್ರು ಗೆದ್ದಾರ 300 ಸೀಟ್. ಮತ್ ಈಗೇನ್ ಹೇಳ್ರಿ? ಅಷ್ಟೇ ಅಲ್ಲ, ಇವತ್ತು ಮಾತೆತ್ತಿದ್ರೆ ನೌಕರಿ ಕೊಡ್ತೀರೇನೋ ಅಂತಾರ. ನೀವು 1 ವರ್ಷ ಆಯ್ತು ಕರ್ನಾಟಕದಲ್ಲಿ ಸರ್ಕಾರ ಮಾಡಿ, ನೀವು ನೌಕರಿ ಕೊಟ್ಟಿರಾ ಹೇಳ್ರಿ? ಮತ್ತೊಂದು ಮಾತು ಕೇಳಕ್ ಬರ್ತೀನಿ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ. ಇವತ್ತು ನಮ್ಮ ದೇಶ, ಭಾರತ ದೇಶ, ಕರ್ನಾಟಕ ರೈತರ ಬೆನ್ನೆಲುಬು, ರೈತರ ದೇಶ ಇದು. ನಾವೆಲ್ಲ ರೈತರ ಮಕ್ಕಳು.
ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ? ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ? ಕಾಂಗ್ರೆಸ್ ಅದನ್ನ ಯಾವ್ದಾರ ತೋರ್ಸ್ರಿ. ಇವತ್ ಕೈ ರೈತರ ಕೈ ಹೆಂಗಿರ್ತದ ಇವತ್ ಹೆಂಗ್ ಹಾಕ್ಬೇಕು ಅಂಬ ನಿಟ್ಟಲ್ಲಿ ಕಾಂಗ್ರೆಸ್ಸಿಗೆ ತೋರ್ಸ್ಬೇಕೀಗ. ತಾವು ಕೂತಲ್ಲೇ ಸಾಕಷ್ಟು ವಿಷಯಗಳು ದೇಶ ಸುರಕ್ಷಿತ ಆಗಿರ್ಬೇಕು, ನರೇಂದ್ರ ಮೋದಿಯವ್ರಿಗೆ ಯಾಕೆ ಅವಶ್ಯಕತೆ ಇದೆ ದೇಶಕ್ಕೆ ಅಂತ ಹೇಳಿದ್ರು. ನಾವು 5ನೇ ಸ್ಥಾನದಲ್ಲಿ ಇದೀವಿ ವರ್ಲ್ಡ್ ನಾವು ಎಕಾನಮಿಕಲ್ಲಿ. ಮುಂದೆ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆದ್ರೆ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047 ನಂಬರ್ 1 ಆಗುತ್ತೆ. ಇದು ಒಂದು ಸ್ಪಷ್ಟ ಸಂದೇಶ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದೆ. ಯಾವ ಒಂದು ಕನಸು ಹಿಂದೂ ಸಮಾಜದ 550 ವರ್ಷದ ಕನಸಿತ್ತು, ರಾಮ ಮಂದಿರ ನಿರ್ಮಾಣ ಮಾಡ್ಬೇಕಂತ, ಅದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ. ನಿನ್ನೆ ಸೂರ್ಯಕಿರಣಗಳು ಕೂಡ ಆ ಒಂದು ರಾಮನ ದರ್ಶನ ತೊಗೊಂಡು ತಾವೆಲ್ಲ ನೋಡಿದರೆ ಮಾಧ್ಯಮದಲ್ಲಿ. ಇದು ಸಾಮಾನ್ಯ ಇಲ್ಲ, ಇದು ವಿಸ್ಮಯ ಇಲ್ಲ, ಇದು ಸತ್ಯ ಸಂಗತಿ ಇದೆ ಅಂತ ರಾಮನ ಆಶೀರ್ವಾದ ನರೇಂದ್ರ ಮೋದಿಜಿ ಮೇಲೆ ಇಲ್ಲಕ್ಕ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಅಬ್ಕಿ ಬಾರ್ 400 ಪಾರ್, ಇಲ್ಲಿ 3 लाख ಪಾರ್, ಹಾಗೆ ಕಾಂಗ್ರೆಸ್ ಪಾರ್ और ಬಿಜೆಪಿ ಸರ್ಕಾರ. ಇದು ಮುಂದೆ ಬರುವ MP ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಪಾರ್ ಆಗ್ತದೆ, ಬಿಜೆಪಿ JDS ಸರ್ಕಾರ ಅಧಿಕಾರಕ್ಕೆ ಬರ್ತದೆ ತಮ್ಮೆಲ್ಲರ ಆಶೀರ್ವಾದದಿಂದ. ಅದಕ್ಕೆ ಈಗಿದಂತ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾನು ನೋಡ್ತಾ ಎಲ್ಲೂ ಯಾರು ಪ್ರಚಾರ, ನಮ್ಮ ಭಾರತೀಯ ಜನತಾ ಪಾರ್ಟಿನ ಇಡೀ ಜಿಲ್ಲೆ ತುಂಬಾ 8 ವಿಧಾನಸಭಾ ಕ್ಷೇತ್ರ ಹೋಗ್ತಾ ಇದೆ, ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಇದೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಓಡಾಡ್ತಾರೆ ಎಲ್ಲ ಕಡೆ. ಈ ನಮ್ಮ ಕ್ಷೇತ್ರದಾಗ ನಾನು ಕಳೆದ ಬಾರಿ ನಮ್ಮ ಕ್ಷೇತ್ರದ ಎಲ್ಲಾ ಜನರ ಆಶೀರ್ವಾದದಿಂದ ಗೆದ್ದಿದ್ದೆ. ಈ ನಾವು ಬಂಡೆಪ್ಪರಿಗೆ ಒಂದಾಗಿದ್ದೇವೆ, ಇಬ್ಬರು ಸೇರಿ ಮತ್ತೆ ಅವ್ರು ಅಂತ ಇರ್ತಾರೆ ಯಾಕೆ 1 लाख ಪಾರ್ ಅಂತ. ಅದಕ್ಕದು ಸಾಕಾರ ಮಾಡ್ಲಿಕ್ಕೆ ನಾವಾಗಲಿ ಅವರಾಗಲಿ ಎಲ್ಲ ನಮ್ಮ ಕಾರ್ಯಕರ್ತರು ಇಡೀ ಟೀಮ್ ತಗೊಂಡು ಇಡೀ ನಮ್ಮ ಕ್ಷೇತ್ರ ತುಂಬಾ ಓಡಾಡಿ ಗೆಲ್ಸಂತ ಪ್ರಾಮಾಣಿಕ ಪ್ರಯತ್ನ ಭಗವಂತ ಖೂಬಾರಿ 3ನೇ ಸಲ ಗೆಲ್ಸಕ ನಾವೆಲ್ಲರೂ ಮಾಡೋಣ ಅಂತ ತಮ್ಮ ಹೆಸರು ಹೇಳ್ತಾ, ತಾವು ಮುಂದೆ ಇನ್ನೊಂದ್ಸಲ ಹೇಳ್ತೀನಿ, ತಾವು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಯಾಕೆ ದೇಶ ಸುರಕ್ಷಿತ ಆಗಿರ್ಬೇಕು, ಮುಂದೆ ದೇಶ ಸೂಪರ್ ಪವರ್ ಆಗ್ಬೇಕಂದ್ರ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆಗೆ ಮತ ಹಾಕಬೇಕು. ಪ್ರಧಾನಿ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕು. ತಮ್ಮೆಲ್ಲ ಆಶೀರ್ವಾದ ಅತ್ಯವಶ್ಯಕ ಇದೆ ಅಂತ ತಮ್ಮೆಲ್ಲರೂ ಕೈ ಜೋಡಿಸಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ